ಇತ್ತೀಚೆಗಷ್ಟೇ ಮೆಟ್ರೋ ದರ ವಿಪರೀತ ಏರಿಕೆಯಾಗಿತ್ತು. ಜನ ತುಂಬ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗ್ಬಿಟ್ಟಿದೆ. ಗ್ರ್ಯಾಜುಯಲ್ ಆಗಿ ಇಳಿಕೆ ಆಗ್ತಾ ಇದೆ. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ. ಒಂದು ಕಡೆ ಪ್ರಯಾಣ ದರ ಏರಿಕೆಯಾಗಿದೆ. ಏರಿಕೆ ಇಳಿಕೆ ಆಟಕ್ಕೆ ಮೆಟ್ರೋ ಹತ್ತುತ್ತಾ ಇಲ್ಲ ಜನ. ಅದೇನೋ 10 ರೂಪಾಯಿ ಕಮ್ಮಿ ಮಾಡಿದ್ರು ಅಂತಾರೆ, 100% ಜಾಸ್ತಿ ಮಾಡಿದ್ರು ಅಂತಾರೆ. ಹೀಗಾಗಿ ಜನ ಹೋಗ್ತಿಲ್ಲ. ಫೆಬ್ರವರಿ 5ನೇ ತಾರೀಕು 8,67,811 ಜನ ಪ್ರಯಾಣ ಮಾಡಿದ್ದಾರೆ. ಫೆಬ್ರವರಿ 10ಕ್ಕೆ ಅದು 8.2 ಲಕ್ಷ, 8,20,000 ಇಳಿದಿದೆ. ಫೆಬ್ರವರಿ 12ಕ್ಕೆ 7,62,000 ಇಳಿದೋಯ್ತು. ಹತ್ರ 1 ಲಕ್ಷ. ನೋಡಿ, ಫೆಬ್ರವರಿ 5ಕ್ಕೂ ಫೆಬ್ರವರಿ 12ಕ್ಕೂ 7 ದಿನಗಳ ಗ್ಯಾಪಲ್ಲಿ 1 ಲಕ್ಷ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಅಂದರೆ ಈ ಅಂಕಿಅಂಶದಲ್ಲಿ ನಿಮಗೆ ವೀಕೆಂಡ್ನಲ್ಲಿ ಟ್ರಾವೆಲರ್ಸ್ ಜಾಸ್ತಿ ಇರ್ತಾರೆ, ಅವೆಲ್ಲ ಲೆಕ್ಕ ತೊಗೊಂಡಿದ್ದಾರೆ. ಆದರೂ 1 ಲಕ್ಷ ಜನ. ಪಬ್ಲಿಕ್ಸ್ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊತಾ ಇದ್ದೆ. ಕೆಲವರೆಲ್ಲ ನಾನು ಮೆಟ್ರೋ ಬಿಟ್ಟು ಈಗ BMTCಗೆ ಹತ್ತಾ ಇದ್ದೀನಿ ಅಂತಾರೆ. ಆಗಲ್ಲ ಸರ್, ನಾವು ದುಡಿಯೋ ದುಡ್ಡಲ್ಲಿ ಇಷ್ಟೊಂದು ಬೆಲೆ ಕೊಡೋಕ್ಕಾಗಲ್ಲ ಅಂತಾರೆ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ಗ್ರ್ಯಾಜುಯಲ್ ಆಗಿ ಇಳಿಕೆ ಆಗಿಬಿಟ್ಟಿದೆ. ಇನ್ನು ನಮ್ಮ ಮೆಟ್ರೋದಲ್ಲಿ 100% ದರ ಏರಿಕೆ ಮಾಡಿದ್ರಿಂದ ಆಕ್ರೋಶಗೊಂಡಿದ್ದಂತಹ ಜನ, ನಮ್ಮ ಮೆಟ್ರೋ ದರ ಇವತ್ತಿನಿಂದ ಪರಿಷ್ಕರಣೆ ಆಗಿದೆ, ಒಂದು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹಾಗಾದರೆ ಯಾವ್ಯಾವ ಸ್ಟೇಷನ್ಗೆ ಎಷ್ಟೆಷ್ಟು ದರ ಇಳಿಕೆ ಮಾಡಿದ್ದಾರೆ, ಮೆಟ್ರೋ ಹೊಸ ರೇಟ್ ಚಾರ್ಟ್ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. MRCL ನಮ್ಮ ಮೆಟ್ರೋ ದರವನ್ನ 100%, 105% ರೀತಿಯಲ್ಲಿ ಏರಿಕೆ ಮಾಡಿತು. ಪಬ್ಲಿಕ್ ಟಿವಿ ಕೂಡ ಅಭಿಯಾನ ಮಾಡಿತು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ದರವನ್ನ ಇಳಿಕೆ ಮಾಡುವಂತೆ ಸೂಚಿಸಿದ್ರು. ಇವತ್ತಿನಿಂದ ಮೆಟ್ರೋ ದರ ಅಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಜಸ್ಟ್ ಹೌದು, ಮೂಗಿಗೆ ತುಪ್ಪ ಸವರುವ ರೀತಿಯಲ್ಲೇ ಈ ದರವನ್ನ ನಿಗದಿ ಮಾಡಿದ್ದಾರೆ. ಸ್ಟೇಜ್ ಬೈ ಸ್ಟೇಜ್ ದರವನ್ನ ಕೊಂಚ ಇಳಿಕೆ ಮಾಡಿದ್ದಾರೆ. ಸೊ ಹಳೆ ದರ ಎಷ್ಟಿತ್ತು, ಇವತ್ತಿನಿಂದ ಎಷ್ಟು ದರ, ಆ ರೇಟ್ ಚಾರ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ. ಲಾಲ್ಬಾಗ್ನಿಂದ ಮಹಾಕವಿ ಕುವೆಂಪು ರೋಡ್ಗೆ, ಸೊ ಈ ಹಿಂದೆ ಅಂದ್ರೆ ನಿನ್ನೆವರೆಗೆ ಎಷ್ಟಾಗಿತ್ತು ದರ ಏರಿಕೆ ಮಾಡಿ 50 ರೂಪಾಯಿ ಇತ್ತು. ಆದ್ರೆ ಇವತ್ತು 10 ರೂಪಾಯಿಯನ್ನ ಇಳಿಕೆ ಮಾಡಿದ್ದಾರೆ, 40 ರೂಪಾಯಿಗೆ ಬಂದಿದೆ. ಕೇವಲ 100% ಏರಿಕೆ ಎಲ್ಲಾಗಿದೆ, 90%, 100% ಆ ದರವನ್ನ ಮಾತ್ರ ಇಳಿಕೆ ಮಾಡಿದ್ದಾರೆ. ಸೊ ಇನ್ನೊಂದು ರೀತಿಯ ದರವನ್ನ ತೋರಿಸ್ತೀನಿ. ರಾಜಾಜಿನಗರದಿಂದ ಲಾಲ್ಬಾಗ್ಗೆ ಹೋಗೋದಾದ್ರೆ ನಿಮ್ಗೆ 50 ರೂಪಾಯಿ ಇತ್ತು. ಆದ್ರೆ ಈಗ ಆ ದರ ಏನಿದೆ ಅದನ್ನೂ ಕೂಡ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, 40 ರೂಪಾಯಿಗೆ ಇಳಿಕೆ ಮಾಡಿದೆ. ಸೊ ನಿನ್ನೆ ಹೇಳಿದ್ದಾರೆ 100% ಇದ್ದಿರುವಂತದನ್ನ ನಾವು 30%ಗೆ ಇಳಿಕೆ ಮಾಡ್ತೀವಿ ಅಂತ. ಇನ್ನು ಗರುಡಾಚಾರ್ ಪಾಳ್ಯದಿಂದ MG ರೋಡ್ಗೆ 60 ರೂಪಾಯಿ ಇತ್ತು, ಅದನ್ನು 10 ರೂಪಾಯಿ ಇಳಿಕೆ ಮಾಡಿದ್ದಾರೆ, 50 ರೂಪಾಯಿಗೆ ಬಂದಿದೆ ಆ ದರ. ಇನ್ನು ಕಬ್ಬನ್ ಪಾರ್ಕ್ ನಿಂದ ಬೆನಿಗಾನಹಳ್ಳಿ ತುಂಬಾ ಇಶ್ಯೂಸ್ ಆಗ್ತಾ ಇರುವಂತದ್ದು. ಎಕ್ಸಾಕ್ಟ್ ಆಗಿ 100% ರೈಸ್ ಮಾಡಿದ್ರು. ಆ 50 ರೂಪಾಯಿ ದರವನ್ನ ಏನು ಏರಿಕೆ ಮಾಡಿದ್ರು, ಇವತ್ತು 40 ರೂಪಾಯಿಗೆ ಆ ದರ ಬಂದಿದೆ. ಅಲ್ಲೂ ಕೂಡ 10 ರೂಪಾಯಿ ಕಡಿಮೆ ಆಗಿದೆ. ಇನ್ನು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಿಂದ ಬೈಯಪ್ಪನಹಳ್ಳಿವರೆಗೆ ಬರೋಬ್ಬರಿ 70 ರೂಪಾಯಿ ಆಗಿತ್ತು, ಅದು ಕೂಡ 10 ರೂಪಾಯಿ ಇಳಿಕೆ ಕಂಡಿದೆ. ಇವತ್ತಿನಿಂದ 60 ರೂಪಾಯಿಗೆ ಅದನ್ನ ಇಳಿಕೆ ಮಾಡಿದ್ದಾರೆ. ಇನ್ನು ಪೀಣ್ಯದಿಂದ ಸೆಂಟ್ರಲ್ ಕಾಲೇಜ್, ಅತಿ ಹೆಚ್ಚು ಸ್ಟೂಡೆಂಟ್ಸ್ ಓಡಾಡ್ತಾ ಇರುವಂತಹ ಜಾಗ, ಅಲ್ಲೂ ಕೂಡ 100% ಹೈಕ್ ಆಗಿತ್ತು, 60 ರೂಪಾಯಿ ಮಾಡಿದ್ರು, ಅದು ಈಗ 50 ರೂಪಾಯಿಗೆ ಇಳಿಕೆ ಕಂಡಿದೆ. ಸೊ ಒಟ್ಟಾರೆಯಾಗಿ 10 ರೂಪಾಯಿ ಒಂದಿಷ್ಟು ಕೊಂಚವನ್ನು ಕಡಿಮೆ ಮಾಡಿದ್ದಾರೆ. ಇನ್ನು 90% ಏನಿದೆ ಅದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಈಗ ಒಟ್ಟಾರೆ ಪ್ರೈಸ್ ಏನಿದೆ ಮೆಟ್ರೋ ಬರೋಬ್ಬರಿ 70%ಗೆ ಬಂದು ಇಳಿದಿದೆ. ಪ್ರಯಾಣಿಕರು ಇನ್ನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೂಡ ಬರ್ಡನ್ ಆಗುತ್ತೆ, ದಯವಿಟ್ಟು ಕಡಿಮೆ ಮಾಡಿ, ಇನ್ನೂ ಕೂಡ ಇಳಿಕೆ ಮಾಡಿ ಅಂತ. ಮೂಲ ದರ, ಗರಿಷ್ಠ ದರ ಏನಿದೆ 90 ರೂಪಾಯಿ, ಅದನ್ನ ಇಳಿಕೆ ಮಾಡಿದ್ರೆ ಕೊಂಚ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಜನರ ಮಾತು. ಆದ್ರೆ ಮೆಟ್ರೋ ಇವತ್ತೇನು ನಾವು ದರವನ್ನ ಫಿಕ್ಸ್ ಮಾಡಿದೀವಿ ಅದನ್ನ ಇನ್ನೂ ಬದಲಾವಣೆ ಮಾಡೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.